ಸೊ ಅದಾದ್ಮೇಲೆ ನಾನು ಒಂದ್ಸಲ ಇಲ್ಲೇ ಬಂದು ಇಲ್ಲಿ ಆ್ಯಕ್ಚುಲಿ ನಾನು ನನ್ನ ಬ್ರದರ್ ಇಬ್ಬರು ಬ್ಯಾಂಗ್ಳೂರ್ ವರ್ಕ್ ಮಾಡ್ತಿದ್ದು. ಸೊ ಇಲ್ಲಿ ಬಂದು ಕೆಲಸ ನೋಡೋಣ ಟ್ರೈ ಮಾಡೋಣ ಸ್ವಲ್ಪ ದಿವಸ ಬಂದು ನೋಡೋತ್ತಿಗೆ ಸ್ವಲ್ಪ ಮಾಡೋತ್ತಿಗೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು. ಅದಾದ್ಮೇಲೆ ಬಂದೆ. ಬಟ್ ಅದರಲ್ಲಿ ಇರುವಂಥ ಹುಡುಕುಗಳು ಮತ್ತೆ ನಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫಸ್ಟ್ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಮಾಡ್ತಾ ಸುಮಾರು ಒಂದು 5-6 ವರ್ಷಗಳಿಂದ ಮಾಡಿ ಈಗ ಈ ಪ್ರಮಾಣದಲ್ಲಿ ಬೆಳಿತೀವಿ. ಮೊದಲು ಒಂದು 1 kg 2 kg ಬೆಳೀತಿದೆ. ಈಗ ತುಂಬ ಇಲ್ಲ, ಒಂದು 15-16 kg ಅಷ್ಟು ಡೈಲಿ ಸಪ್ಲೈ ಮಾಡುವಷ್ಟು ಕೊಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ನಾನು ಮೊದಲು ಬ್ಯಾಂಗ್ಳೂರ್ ಒಂದು MNC ಕಂಪ್ನಿ ವರ್ಕ್ ಮಾಡ್ತಿದ್ದೆ. ಸುಮಾರು ಒಂದು 10 ವರ್ಷದಿಂದ MNC ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ. ಅದಾದಮೇಲೆ ಸ್ಯಾಲ್ರಿ ಒಂದು 10 ವರ್ಷ ಆದಮೇಲೆ ನನಗೆ ಸ್ಯಾಲ್ರಿ ಒಂದು ಸ್ಟಾರ್ಟಿಂಗ್ ಒಂದು 8 ರಿಂದ 10 ಸಾವಿರ ಇರೋದು, ಅಷ್ಟೊಂದು 17-18 ಸಾವಿರ ಅಷ್ಟೇ ಒಂದು 10 ವರ್ಷದಿಂದ ಮಾಡಿದ್ರು. ಅದಕ್ಕಾಗಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಮನೆಯಲ್ಲೇ ಕುಳಿತು ಅಣಬೆ ಬೇಸಾಯ ಮಾಡುವಂಥ ಒಂದು ಪ್ಲ್ಯಾನ್ ನೋಡಿದೆ. ಸೊ ಅವರು ಹೇಳುವ ರೀತಿಯಲ್ಲಿ ತುಂಬ ಕಡಿಮೆ ರೀತಿಯಲ್ಲಿ ಮಾಡ್ಬೋದು ಅಂತ ಅವ್ರದ್ದು ಅಭಿಪ್ರಾಯ. ಹಾಗಾಗಿ ಒಂದು ಪ್ರೈವೇಟ್ ಟ್ರೈನಿಂಗ್ ಹೋದೆ ನಾನಲ್ಲಿ. ಸರಾಲ್ ಗ್ಲೋಬಲ್ ಅಂತ ಒಂದು ಟ್ರೈನಿಂಗ್ ಇತ್ತು. ಅಲ್ಲಿ ಹೇಳಿದ್ರು ಈ ಥರ ಅದಕ್ಕೋಸ್ಕರ ಟ್ರೈನಿಂಗ್ ಫೀಸನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ಮಾಡ್ಬೋದು ಅಂತ, ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದ್ರು. ಅವರಂದರೆ ತುಂಬ ಲಾಭದಾಯಕ ಥರ ತಮಗೆ ತೋರಿಸಿದ್ರು. ಒಂದು ಬ್ಯಾಗಲ್ಲಿ ಒಂದು ಬ್ಯಾಗ್ ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 2,000 ರೂಪಾಯಿ ಬೆನಿಫಿಟ್ ಇರುವಂಥ ತೋರಿಸಿದ್ರು ಅಂತ. ನಾವು ಅದನ್ನ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಟ್ರೈ ಮಾಡಿದ್ರೆ ಅವರು ಹೇಳಿರೋ ಪ್ರಕಾರ ಬರಲಿಲ್ಲ, ಅಷ್ಟು ಕ್ರಾಪ್ ಬರಲಿಲ್ಲ ಅವ್ರು ಹೇಳೋರ ಪ್ರಕಾರ. ಅವ್ರದ್ದು ಸ್ವಲ್ಪ ಕಾಸ್ಟ್ಲಿ ರೇಟು, ಎಲ್ಲನೂ ರಾ ಮೆಟೀರಿಯಲ್ಸ್ ಕಾಸ್ಟ್ಲಿ, ಟ್ರೈನಿಂಗ್ ಫೀಸ್ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಅದಾದಮೇಲೆ ಹುಳಿಮಾವು ಬಯೋಟೆಕ್ನಾಲಜಿ ಸೆಂಟರ್ ಬ್ಯಾಂಗ್ಳೂರು, ನಾನು ಅಲ್ಲೇ ಟ್ರೈ ಮಾಡಿ ಅಲ್ಲೇ ನೋಡಿದೆ. ಅಲ್ಲಿ ಟ್ರೈನಿಂಗ್ ಫೀಸ್ ಫ್ರೀ ಆಗಿಬಿಟ್ಟು ಸುಮಾರು 3 ದಿವಸಗಳ ಥರ ತರಬೇತಿ ಕೊಟ್ಟಿದ್ರು. ಅದರಲ್ಲಿ ಆ ತರಬೇತಿ ಕೊಟ್ಟಿರೋತ್ತಿಗೆ ಅವ್ರದ್ದು ಯಾವ ಫೀಸ್ ತೊಗೊಳ್ತಿರಲಿಲ್ಲ. ಸ್ವಲ್ಪ ಅವ್ರದ್ದು ಈಗ 100 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 300 ರೂಪಾಯಿ ಲಾಭ ತೋರಿಸ್ತಿದ್ರು. ಅದು ಕರೆಕ್ಟ್ ಮೆಥಡ್ ಅವ್ರದ್ದು, ಯಾವ ಥರ ಇತ್ತು ಅದೇ ಥರ ಒಂದು ಆ ಥರ ಅಲ್ಲಿ ಮಾಡಿಬಿಟ್ಟು ಆ ಥರ ತೋರಿಸಿದ್ರು. ಆದಮೇಲೆ ಅವ್ರು ಬೇಕಾದ ಅವ್ರ ಜಾಗ ತುಂಬ ಚಿಕ್ಕ ಜಾಗ ಅಂತ ಹೇಳಿದ್ರು ಫಸ್ಟ್ ಪ್ರೈವೇಟಲ್ಲಿ. ಚಿಕ್ಕ ಜಾಗ ಸಾಕಲ್ಲ, ಅರೌಂಡ್ ಕಮ್ಮಿ ಅಂದ್ರೆ ಒಂದು 15-20 ಸೆಂಟ್ ಜಾಗ ಆದರೆ ಬೇಕಾಗುತ್ತೆ ಅಲ್ಲಿಗೆ. ಬ್ಯಾಂಗ್ಳೂರಲ್ಲಿ 15-20 ಸೆಂಟ್ ಜಾಗ ಬೇಕಂದ್ರೆ ತುಂಬ ಕಷ್ಟ, ಅಷ್ಟು ಜಾಗ ಸಿಗಲ್ಲ. ಅದಕ್ಕೆ ಬೇಕಾದ್ರೆ ರಾ ಮೆಟೀರಿಯಲ್ಸ್ ಮೇಯ್ನ್ ಬೇಕಾಗಿರೋದು ಹುಲ್ಲು ಬೇಕು, ಪ್ಯಾಡಿಸ್ಟ್ರಾ ಒಣ ಹುಲ್ಲು ಬೇಕು, ಅದು ತುಂಬ ಕಡಿಮೆ ಸಿಗಲ್ಲ. ಆಮೇಲೆ ನೀರು ಯಥೇಚ್ಛವಾಗಿ ಬೇಕಾಗುತ್ತೆ, ಅದಕ್ಕೆ ಬೇಕಾದ್ರೆ ಬಳಕೆ ಮಾಡೋಕ್ಕೆ ಯಥೇಚ್ಛವಾಗಿ ಬೇಕಾಗುತ್ತೆ, ಅದು ಸಿಗಲ್ಲ. ಸೊ ಅದಾದಮೇಲೆ ನಾನು ಒಂದು ಸಲ ಇಲ್ಲೇ ಬಂದು ಆ್ಯಕ್ಚುಲಿ ನಾನು ನನ್ನ ಬ್ರದರ್ ಇಬ್ಬರು ಬ್ಯಾಂಗ್ಳೂರ್ ವರ್ಕ್ ಮಾಡ್ತಿದ್ದು. ಸೊ ಇಲ್ಲಿ ಬಂದು ಕೆಲಸ ನೋಡೋಣ ಟ್ರೈ ಮಾಡೋಣ ಸ್ವಲ್ಪ ದಿವಸ ಬಂದು ನೋಡೋತ್ತಿಗೆ ಸ್ವಲ್ಪ ಮಾಡೋತ್ತಿಗೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು. ಅದಾದಮೇಲೆ ಬಂದೆ. ಬಟ್ ಅದರಲ್ಲಿ ಇರುವಂಥ ಹುಡುಕುಗಳು ಮತ್ತೆ ನಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫಸ್ಟ್ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಚಿಕ್ಕದಾಗಿ ಮಾಡಿ ಸ್ವಲ್ಪ ಅದರಲ್ಲಿ ಇದು ತುಂಬ ಸೆನ್ಸಿಟಿವ್, ತುಂಬ ಹೈಜೀನ್, ತುಂಬ ಸೆನ್ಸಿಟಿವ್. ಅದನ್ನು ತುಂಬ ಸಲ ನಮಗೆ ಎಫೆಕ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಅದು ನಾವು ಪ್ರಾಕ್ಟಿಕಲ್ ಬಗ್ಗೆ ಮಾಡಿದ್ರೆ ನಮಗೆ ಗೊತ್ತಾಗೋದು. ಅವ್ರು ಹೇಳಿರೋ ಪ್ರಕಾರ ಮಾಡಿದ್ರೆ ಗೊತ್ತಾಗಲ್ಲ ಅಷ್ಟು ಬೇಗ. ಫಸ್ಟಿಗೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಫ್ರೆಶ್ ಏರಿಯಾ ಇರುತ್ತೆ, ಅಂದರೆ ಇರಲ್ಲ. 10 ಬ್ಯಾಗ್ ಮಾಡ್ತೀವಿ, 10 ಬ್ಯಾಗ್ 10 ಚೆನ್ನಾಗಿ ಮಶ್ರೂಮ್ ಬರುತ್ತೆ, ಏನು ತೊಂದರೆ ಆಗೋಲ್ಲ, ಯಾವ ರೋಗ ರುಜಿನಗಳು ಬರೋಲ್ಲ. ನಾವು ಯಾವಾಗ ತುಂಬ ಜಾಸ್ತಿ ಮಾಡಿ ತುಂಬ ಲಾರ್ಜ್ ಸ್ಕೇಲ್ ಬರುತ್ತೆ, ಒಂದಕ್ಕೆ ಹರಡ್ಕೊಳ್ಳುವಂಥ ಅವಶ್ಯಕತೆ ಜಾಸ್ತಿ. ಆವಾಗ ನಾವು ತುಂಬ ಎಫೆಕ್ಟ್ ಫೇಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ಮಾಡ್ತಾ ಸುಮಾರು ಒಂದು 5-6 ವರ್ಷಗಳಿಂದ ಮಾಡಿ ಈಗ ಈ ಪ್ರಮಾಣದಲ್ಲಿ ಬೆಳಿತೀವಿ. ಮೊದಲು ಒಂದು 1 kg 2 kg ಬೆಳೀತಿದೆ. ಈಗ ತುಂಬ ಇಲ್ಲ, ಒಂದು 15-16 kg ಅಷ್ಟು ಡೈಲಿ ಸಪ್ಲೈ ಮಾಡುವಷ್ಟು ಕೊಡ್ತಾಯಿದ್ದೀವಿ. ನೀವು ಯಾವ ಮಶ್ರೂಮ್ ಬೆಳೀತಾ ಇದ್ದೀರಿ? ನಾವು ಆಯಿಸ್ಟರ್ ಮಶ್ರೂಮ್ ಅಂತ ಬೆಳಿತಿದ್ದೀವಿ. ಇದಕ್ಕೆ ಕನ್ನಡ ಚಿಪ್ಪು ಅಣಬೆ ಹೇಳ್ತಾರೆ, ಆಯಿಸ್ಟರ್ ಮಶ್ರೂಮ್. ಅದಕ್ಕೆ ಬೇಡಿಕೆ ಹೆಚ್ಚಾಗಿ ಹೇಗೆ? ಬೇಡಿಕೆ ಅಂತಂದರೆ ಬಟನ್ ಮಶ್ರೂಮ್ ಮಾಡಿದ್ರೆ ಅದರಲ್ಲಿ ಬೇರೆ ಥರ ವೆರೈಟಿಗಳು ಮಾಡ್ಬೋದು. ಆದರೆ ಆಯಿಸ್ಟರ್ ಮಶ್ರೂಮಲ್ಲಿ ಜಾಸ್ತಿ ಹೋಟೆಲ್ ಪರ್ಪಸ್ ಸ್ವಲ್ಪ ಕಡಿಮೆ, ಮನೆ ಯೂಸ್ಗೆ ಅಂತ ತುಂಬ ನ್ಯಾಚುರಲ್ ಥರ ಟೇಸ್ಟ್, ಇದು ಸ್ವಲ್ಪ ನ್ಯಾಚುರಲ್ ಟೇಸ್ಟ್. ವೆರೈಟಿಗಳು ಕಡಿಮೆ ಇದ್ದರೆ ಇದರಲ್ಲಿ ಕೀಪಿಂಗ್ ಕ್ವಾಲಿಟಿ ಕಮ್ಮಿ, ಅಂದರೆ ಇವತ್ತು ನಾವು ಹಾರ್ವೆಸ್ಟ್ ಮಾಡಿಕೊಟ್ರೆ ಇವತ್ತು ಯೂಸ್ ಮಾಡಿದ್ರೆ ಟೇಸ್ಟ್ ಇರುತ್ತೆ, ನಾಳೆಗೆ ಸ್ವಲ್ಪ ಡಲ್ ಆಗುತ್ತೆ. ಸೊ ಹಾಗಾಗಿ ಇದು ಹೊರಗಡೆ ಇಂಪೋರ್ಟ್ ಆಗೋವಂಥದ್ದು ಸ್ವಲ್ಪ ಕಡಿಮೆ. ಯಾಕಂದರೆ ಇವತ್ತು ಅಲ್ಲಿಂದ 2 ದಿವಸ 3 ದಿವಸ ಬೇಕಾಗುತ್ತೆ ಬೆಳೆಸ್ಕೊಳ್ಳೋಕ್ಕೆ, ಅಷ್ಟೊತ್ತಿಗೆ ಅದು ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಲೋಕಲ್ ಮಾರ್ಕೆಟಿಂಗ್ಗೆ ನಮ್ಮ ಆಯಿಸ್ಟರ್ ಮಶ್ರೂಮ್ ತುಂಬ ಕಾಂಪಿಟೇಷನ್ ಜಾಸ್ತಿ ಇಲ್ಲ ಅಂತ ಹೇಳ್ಬೋದು. ತುಂಬ ಮಾರ್ಕೆಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಇದು. ಯಾಕಂದರೆ ಇವತ್ತು ಮಾಡಿದ್ದು ಇವತ್ತೇ ಹಾರ್ವೆಸ್ಟ್ ಮಾಡಬೇಕು, ಇವತ್ತೇ ಹಾರ್ವೆಸ್ಟ್ ಮಾಡಿ ಕೊಡಬೇಕು. ನಾಳೆಗೆ ಇಟ್ಕೊಂಡ್ರೆ ಬಿಸಾಡೋಕ್ಕೂ ಮನಸ್ಸು ಬರಲ್ಲ. ಅದನ್ನ ನಾವು ನಾಳೆಗೆ ಮತ್ತೆ ಮ್ಯಾನೇಜ್ ಮಾಡ್ತೀವಿ. ನಾಳೆ ಮ್ಯಾನೇಜ್ ಮಾಡಿದ್ರೆ ಕ್ವಾಲಿಟಿ ಹಾಳಾಗುತ್ತದೆ, ಅದು ಕ್ವಾಲಿಟಿ ಕೆಡ್ತದೆ, ಮತ್ತು ಮಾರ್ಕೆಟಿಂಗ್ ಕಮ್ಮಿ ಆಗುತ್ತೆ. ಸೊ ಅದು ಮ್ಯಾನೇಜ್ ಮಾಡೋದು ಕಷ್ಟ. 40 kg ಆರ್ಡ್ರ್ ತೊಗೋಬೋದು. ಆ 40 kg ಆರ್ಡ್ರ್ ಡೈಲಿ 40 kg ಆಡುವಂಥ ಸಪ್ಲೈ ಮಾಡುವಂಥ ಕೆಪಾಸಿಟಿ ಬೇಕು ನಮಗೆ. ಸೊ 40 kg ಆರ್ಡರ್ ತಗೊಂಡು ನಾಳೆ 10 kg ಇದ್ದರೆ 30 kg ಅವ್ರು ನಮಗೆ ಸ್ಟಾಕ್ ಇಲ್ಲದೆ ಕೇಳ್ತಾರೆ. ಸೊ ಮಾರ್ಕೆಟಿಂಗ್ ಸ್ವಲ್ಪ ಡಿಫಿಕಲ್ಟ್, ಯಾಕಂದರೆ ಅದನ್ನ ಸ್ಟೋರ್ ಮಾಡುವಂತಿಲ್ಲ. ಕಾಫಿ, ಅಡಿಕೆ, ಶುಂಠಿ ಇದ್ರ ಥರ ಒಳ್ಳೆ ಮೆಣಸು ಥರ ಸ್ಟೋರ್ ಮಾಡೋಕ್ಕಾಗಲ್ಲ. ಅವತ್ತು ಕೊಡೋದ್ರಿಂದ ಮಾರ್ಕೆಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಇದೆ. ನಾವು ತರಬೇತಿ ಅಂತ ಪರ್ಟಿಕ್ಯುಲರ್ ಏನು ಕೊಡಲ್ಲ, ಯಾಕಂದರೆ ಕೆಲವು ಸಲ ನೋಡೋಕ್ಕೆ ಬರ್ತೀವಿ, ಮಾಡೋಕ್ಕೆ ಯಾವ ಥರ ಹೇಳಿಕೊಡು ಅಂತ ಕೇಳ್ತಾರೆ. ತುಂಬ ಜನರು ಸುಮ್ಮನೆ ಬರೋದ್ರಿಂದ ಅವರು ಸುಮ್ಮನೆ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಬರೋರು ತುಂಬ ಜನ ಇರ್ತಾರೆ. ಓಕೆ, ತುಂಬ ಜನ. ಆದರೆ ನಾವು ಒಳಗಡೆ ತುಂಬ ಎಂಟ್ರಿನೂ ಕೊಡಲ್ಲ, ಇದು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಒಬ್ಬರಿಗೆ ಏನಾರು ಒಂದು ಟರ್ಮ್ಸ್ ಆಫ್ ಕಂಡೀಷನ್ಸ್ಲಿ ಒಳಗಡೆ ಕರ್ಕೊಬರ್ತೀವಿ ಅಷ್ಟೇ. ಈ ಥರ ಅಂತ ಹೇಳ್ಕೊಡ್ತೀವಿ. ಹೇಳ್ಕೊಟ್ರಂದರೆ ಅದೇ ಅವರಿಗೆ ಒಂದು ಸುಮ್ಮನೆ ಬಂದು ಹೇಳ್ಕೊಡುವ ತುಂಬ ಜನರಿಂದ ಒಂದು ಅವ್ರಿಗೆ ಬಂದರೆ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಒಂದು 2 ಬ್ಯಾಗ್ ಇರುವಷ್ಟು ಬೀಜ ಮತ್ತು ಪ್ಲಾಸ್ಟಿಕ್ ಕವರ್, ಈ ಥರ ಇಷ್ಟೇ ಮೇನ್ ರಾ ಮೆಟೀರಿಯಲ್ಸ್. ಹುಲ್ಲು ಬೇಡ, ಹುಲ್ಲು ಅವ್ರು ಮಾಡ್ಕೋತಾರೆ.
ಇಷ್ಟು ರಾ ಮೆಟೀರಿಯಲ್ಸ್ಗೋಷ್ಟು ಒಂದು ಇಷ್ಟು ಅಂತ ಕಾಸ್ಟ್ ಮಾಡ್ತೀವಿ. ಅಂದರೆ ಅವ್ರಿಗೆ ಬರುವಂಥ ಮಶ್ರೂಮಲ್ಲಿ ಅಷ್ಟು ಇನ್ಕಮ್ ಬರುವಷ್ಟು ಒಂದು 2 ರಿಂದ 3 ಬ್ಯಾಗ್ ಅಷ್ಟು ಸೀಡ್ಸ್ ಕೊಡ್ತೀವಿ ಅದಕ್ಕೆ ಹಾಕುವಾಗಷ್ಟು, ಮತ್ತು ಒಂದು 2 ಪಾಲಿ ಒಂದು 500 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತೀವಿ. ಸೊ ಅವರಿಗೆ ಒಂದು 2.5 kg ಮಶ್ರೂಮ್ ಬರುತ್ತೆ. ಸೊ ಆ ಕಾಸ್ಟ್ ಅವರು ಏನು ದುಡ್ಡು ಕೊಟ್ಟರೆ ಅದ್ರಲ್ಲಿ ಮಶ್ರೂಮಲ್ಲಿ ಬರುತ್ತೆ. ಅವರಿಗೆ ಟ್ರೈನಿಂಗ್ ಮಾಡ್ದಂಗೆ ಆಗುತ್ತೆ. ಇಲ್ಲಿಂದ ಹೋಗಿ ಸುಮ್ಮನೆ ಟೈಮ್ ಇದು ಮಾಡಬಾರ್ದು, ಸುಮ್ಮನೆ ಮುಂದೆ ಕೇಳ್ಕೊಂಡು ಹೋಗಬಾರ್ದು. ಅವನೇನೋ ಒಂದು ಕಲ್ತ್ಕೊಂಡ್ರೆ ಅದರಲ್ಲಿ ಬರುವಂಥ ಆದಾಯನೇ ಮಶ್ರೂಮಲ್ಲಿ ಬರುತ್ತೆ ಅಷ್ಟೇ ಅವರಿಗೆ. ಒಂದು ದಿವಸ ಅಷ್ಟೇ, ಒಂದು 2 ಗಂಟೆ ಟೈಮ್ ಅಷ್ಟೇ, 2 ಗಂಟೆ ಟೈಮು. ಅವರಿಗೆ ಬೇಕಾಗಿರೋ ಒಂದು 2 ರಿಂದ 3 ಬ್ಯಾಗ್ ಅಷ್ಟು ಅದಕ್ಕೆ ಸೀಡ್ಸ್ ಕೊಡ್ತೀವಿ. ಅದಕ್ಕೆ ಯಾವ ಸೈಜ್ ಬೇಕು ಪ್ಲಾಸ್ಟಿಕ್ ಕವರ್ ಕೊಡ್ತೀವಿ ಅಷ್ಟೇ, ಅದರ ಚಾರ್ಜ್ ಕೊಡ್ತೀವಿ. ಅದು ನಮಗೆ ಇಂತೆಲ್ಲ ಅವ್ರು ಬಂದು ಹೋಗಿ ಮತ್ತೆ ಅದನ್ನು ಕಲಿಬೋದು, ಮಾಡ್ಬೋದು. ಅವ್ರಿಗೆ ಅದೆಲ್ಲ ಮಶ್ರೂಮಲ್ಲಿ ಹಾಕೋ ಅಮೌಂಟ್ ಬರುತ್ತೆ ಅಷ್ಟೇ ಅದರಲ್ಲಿ. ಮಾಡಿದ್ದಾರೆ. ಅಂದರೆ ಸೀಡ್ಸ್ ಅಂತ ನಾವು ಸಪ್ರೇಟಾಗಿ ಏನು ಸಪ್ಲೈ ಮಾಡಲ್ಲ, ಸೀಡ್ಸ್ ನಮ್ಮ ಕಡೆಯಿಲ್ಲ. ಅವರಿಗೆ ಆ ಟ್ರೈನಿಂಗ್ ಬಂದಿರೋದಕ್ಕೆ ಒಂದು 2 ಪ್ಯಾಕೆಟ್ ಸೀಡ್ಸ್ ಮಾತ್ರ ಕೊಡ್ತೀವಿ ಅಷ್ಟೇ, ಜಾಸ್ತಿ ಏನು ಕೊಡಲ್ಲ ಅದಕ್ಕೆ. ಅವ್ರು ಮತ್ತೆ ಉದ್ಯಮ ಮಾಡಬೇಕಂದ್ರೆ ನಾವು ಅಲ್ಲಿಂದ ಅವ್ರು ತರಿಸ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾದ ನಂಬರ್ಸ್ ಕೊಡ್ತೀವಿ, ಕಲೆಕ್ಟ್ ಮಾಡ್ಬೋದು. ನಮ್ಮಲ್ಲಿ ಬೀಜ ಸಪ್ಲೈ ಅಂತೂ ಇಲ್ಲ ಅಲ್ಲಿ, ಈ ಥರ ಮಾಡ್ಕೋಬೋದು. ಸರ್ ಇದಕ್ಕೆ ತುಂಬ ಜನರ ಅಭಿಪ್ರಾಯ ಅಂದರೆ ಒಂದು ಸಲ ಮಾಡಿಟ್ರೆ 1 ತಿಂಗಳ ನಂತರ ಬರೋದು, 1 ತಿಂಗಳಾಗುತ್ತೆ ಹಾರ್ವೆಸ್ಟ್ ಮಾಡೋಕ್ಕೆ. ಸೊ ಇವಾಗ ಮಾಡಿಟ್ರೆ ನೆಕ್ಸ್ಟ್ 1 ತಿಂಗಳು ನಮಗೇನು ಕೆಲಸ ಇಲ್ಲ ಅಂತ, ಜಸ್ಟ್ ನೀರು ಹಾಕ್ಕೊಂಡಿದ್ರೆ ಆಯ್ತು ಅಷ್ಟೇ ಅಂತ. ಬಟ್ ಆ ಥರ ಅಲ್ಲ, ಡೈಲಿ ಮಾರ್ಕೆಟಿಂಗ್ ಕೊಡಬೇಕು, ಡೈಲಿ ನಾವು ಹಾರ್ವೆಸ್ಟ್ ಮಾಡಿ ಕೊಡಬೇಕು ಅಂತಂದರೆ, ಸಪ್ಲೈ ಮಾಡಬೇಕಂದ್ರೆ ಇವತ್ತು ಕೆಲಸ ಮಾಡಿದ್ರೆ ಕರೆಕ್ಟ್ 1 ತಿಂಗಳಿಗೆ ಮತ್ತೆ ನಾಳೆ ಮಾಡಿದ್ರೆ ಮತ್ತೆ 1 ತಿಂಗಳಿಗೆ ಬರುತ್ತೆ, ನಾಡಿದ್ದು ಮಾಡಿದ್ರೆ ಮತ್ತೊಂದು ತಿಂಗಳಿಗೆ ಬರುತ್ತೆ. ಸೊ ಅದು ಎವ್ರಿ ಡೇ ಕೆಲಸ ಮಾಡಬೇಕು. ಎವ್ರಿ ಡೇ ಕೆಲಸ ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ 2 ಡೇಸ್ ಒನ್ಸ್ ಮಾಡ್ತೀವಿ ನಾವು ತುಂಬಿಸೋದು ಅಂತ. ಹುಲ್ಲು ಕಟ್ ಮಾಡುವಂಥದ್ದು, ಒಂದು ಚಾಪ್ ಕಟ್ಟರೆ ಮಾಡ್ಬೋದು, ಇಲ್ಲ ಹುಲ್ಲು ಕಟ್ ಮಾಡುವಂಥದ್ದು. ಒಂದು ದಿವಸ ಹುಲ್ಲು ಕಟ್ ಮಾಡಿ ಅದನ್ನ ನೀರಿಗೆ ನೆನೆ ಹಾಕಬೇಕು. ನೀರಿಗೆ ನೆನೆ ಹಾಕಿ ಆಮೇಲೆ ಅದನ್ನು ಮತ್ತೆ ಒಣಗಿಸ್ಬೇಕು. ಒಣಗಿಸಿದ ನಂತರ ಬಾಯ್ಲ್ ನೀರು, ಬಿಸಿನೀರು, ಕುದಿಯುವ ನೀರಿಗೆ ಹಾಕಬೇಕು, ಮತ್ತೆ ಒಣಗಿಸ್ಬೇಕು. ಒಣಗಿಸಿದ ನಂತರ ಅದನ್ನು ಲೇಯರ್ ಹಾಕಿ ತುಂಬಿಸುವಂಥ ಕೆಲಸ ಇರುತ್ತೆ ಒಂದು ದಿವಸಕ್ಕೆ. ಅದೇ ಥರ ಡೈಲಿ ಮಾಡುವಂಥ ಕೆಲಸ ಇರುತ್ತೆ ಅದರದ್ದು. ನೀರು ಎಷ್ಟು ಟೈಮ್ ಹಾಕ್ತಿದೆ ಹೇಗೆ ಅಂತ ಸರ್? ಇವಾಗ ಸ್ವಲ್ಪ ಸಮ್ಮರ್ ಸೀಸನ್ ಆಗಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ದಿವಸಕ್ಕೊಂದು 3 ರಿಂದ 4 ಸಲ ನೀರು ಹಾಕಬೇಕಾಗುತ್ತೆ ಇದಕ್ಕೆ. ನೀರು ಅಂದರೆ ಇದಕ್ಕೆ ಹ್ಯುಮಿಡಿಟಿ ಬೇಕಾಗುತ್ತೆ. ಹ್ಯುಮಿಡಿಟಿ ಬೇಕಂದ್ರೆ ಈ ಪದರ ಮೇಲ್ಗಡೆ ಸೈಡು ಈ ಥರ ವಾಲ್ಗಳಿಗೆ ಜಾಸ್ತಿ ನೀರು ಬೇಕಾಗುತ್ತೆ. ಇದಕ್ಕೆ ಮೇಲೆ ಜಾಸ್ತಿ ನೀರಿಲ್ಲಂದ್ರೂ ಸೈಡ್ ಮೇಲೆ ಗೀಲ ಈ ಕಡೆ ಎಲ್ಲ ಜಾಸ್ತಿ ನೀರು ಬೇಕಾಗುತ್ತೆ, ಹ್ಯುಮಿಡಿಟಿ ಬೇಕಾಗುತ್ತೆ. ಸೊ 4 ರಿಂದ 5 ಸಲ ನೀರು ಬೇಕು ಈ ಸೀಸನಲ್ಲಿ ಬೇಕಾಗುತ್ತೆ. ಸಮ್ಮರ್ ವಿಂಟರ್ ಮಳೆಗಾಲದಲ್ಲಿ ಅಷ್ಟು ನೀರು ಅವಶ್ಯಕತೆ ಇಲ್ಲ, ಒಂದು ಸಲ ಮಾಡಿದ್ದು ಸಾಕಾಗುತ್ತೆ. ಟೆಂಪರೇಚರ್ ಇಷ್ಟೇ ಇರಬೇಕಂತ ಇದೆಯಾ ಸರ್? ಇದಕ್ಕೆ ಟೆಂಪ್ರೇಚರ್ ನಿಮಗೆ ಆಯಿಸ್ಟರ್ ಮಶ್ರೂಮಿಗೆ ಒಂದು 18 ರಿಂದ 25 ಒಳಗಡೆ ಇರಬೇಕು. 18 ರಿಂದ 25 ಒಳಗಡೆ ಇದ್ದರೆ ಒಂದು ಒಳ್ಳೆ ಮೆಥಡ್. ಅದರ ನಾವು ನ್ಯಾಚುರಲಾಗಿ ಮಾಡೋಕ್ಕೆ ಸಿಗಲ್ಲ ಅದಕ್ಕೆ. ಸೊ ಸೈಡಲ್ಲಿ ಗನ್ನಿ ಬ್ಯಾಗ್ಸ್ ಏನಾರು ಹಾಕೊಂಡು ಅಥವಾ ಶೇಡ್ ನೆಟ್ ಹಾಕೊಂಡು ಅದಕ್ಕೆ ನೀರು ಸಿಂಪಡಿಸ್ತಿದ್ರೆ ಅದರ ಹಾಗೆ ಹ್ಯುಮಿಡಿಟಿ ಮೇಂಟೈನ್ ಮಾಡ್ಬೋದು. ಸರ್ ಇದು ಡಾರ್ಕ್ ರೂಮ್ ಅಂದರೆ ಮೀಡಿಯಮ್ ಡಾರ್ಕ್, ತುಂಬ ಡಾರ್ಕ್ ಅಲ್ಲ, ಮೀಡಿಯಮ್ ಡಾರ್ಕಲ್ಲಿ ಮಾಡಬೇಕು. ತುಂಬ ಬೆಳಕಿನ ಸೂರ್ಯನ ಕಿರಣ ಡೈರೆಕ್ಟ್ ಬೀಳಬಾರ್ದು, ಸ್ವಲ್ಪ ಮಂದ ಬೆಳಕಲ್ಲಿ ಚೆನ್ನಾಗಿ ಬರುತ್ತೆ. ಮಂದ ಬೆಳಕು ಬೇಕಿದಕ್ಕೆ. ಎಷ್ಟು ಒಂದು ಪ್ಯಾಕಲ್ಲಿ ಎಷ್ಟು ಬ್ಯಾಗಲ್ಲಿ ಎಷ್ಟು ಬರುತ್ತೆ ಸರ್ ಅಂದಾಜು? ಸರ್ ಇದು ಅಂದಾಜು ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಬರುತ್ತೆ. ನಾವು 18x24 ಅಂತ 18-24 ಈ ಕವರ್ ಸೈಜ್ ಇದೆ, PP ಕವರ್ ಅಂತ, ಪಾಲಿಪ್ರೊಪಲಿನ್ ಕವರ್ ಅಂತ. ಸೊ 18-24 ಸೈಜ್ ಕವರ್. ಇದರಲ್ಲಿ ಅಂದಾಜು ಇದು ಅಣಬೆಲಿ ಬೇರೆ ಬೇರೆ ಬರುತ್ತೆ. ಒಂದು ಆಯಿಸ್ಟರ್ ವೈಟ್ ಅಂತ ಬರುತ್ತೆ, ಆಯಿಸ್ಟರ್ HU ಅಂತ ಬರುತ್ತೆ, ಆಮೇಲೆ ಆಯಿಸ್ಟರ್ ಒಂದು ಆರೆಂಜ್ ಒಂದು ಬರುತ್ತೆ, ಒಂದು ಆಯಿಸ್ಟರ್ ವೈಟ್ ಅಂತ ಹೇಳೋದಾದ್ರೂ ಸ್ವಲ್ಪ ತೆಳು ಪದಾರ. ಇದು ಕೀಪಿಂಗ್ ಹೋದರೆ ಇನ್ನೂ ಕಮ್ಮಿ ಅದು. ಸೊ ಅದು ನಮಗೆ ಒಂದು 700 ಗ್ರಾಮ್ ಬರ್ಬೋದು ಅಷ್ಟು ಒಂದು ಬ್ಯಾಗಲ್ಲಿ. 3 ಹಾರ್ವೆಸ್ಟಿಂದ 1 ಗ್ರಾಮಿಂದ ಅಂದಾಜು 400 ಗ್ರಾಮ್, ನೆಕ್ಸ್ಟ್ ಹಾರ್ವೆಸ್ಟ್ ಒಂದು 200 ಗ್ರಾಮ್, ಮತ್ತೊಂದು ಹಾರ್ವೆಸ್ಟ್ 100 ಗ್ರಾಮ್, ಟೋಟಲ್ 700 ಗ್ರಾಮ್ ಬರ್ಬೋದು. ಇದು HU ಅಂತ ಸ್ವಲ್ಪ ಗ್ರೇ ಕಲರ್ ಇರುತ್ತೆ. ಇದು ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಒಂದು ದಿವಸ ಜಾಸ್ತಿ ಇಟ್ಕೋಬೋದು. ಇದು ನಮಗೆ 1 kg ಅಷ್ಟು ಅಂದಾಜು. ಒಂದು ಫಸ್ಟ್ ಕ್ರಾಪ್ ಒಂದು 500 ಗ್ರಾಮ್, ಮತ್ತೆ ಕ್ರಾಪ್ ಒಂದು 300 ಗ್ರಾಮ್, ಮತ್ತೊಂದು 200. ಸೊ ಅಂದಾಜು ಒಂದು ಬ್ಯಾಗಲ್ಲಿ 1 kg ಅಂದಾಜು ತೊಗೋಬೋದು. ಇದರಲ್ಲಿ ಎಷ್ಟು